ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಸ್ವಾತಿ, ಮ್ಯಾಥಮೆಟಿಕ್ಸ್ ಟೀಚರ್. ಸೊ ಇವತ್ತು ನಾನು ಸ್ಟಡಿ ಮಾಡಿದ್ದು ಮೋರ್ ಟು 5 to 6 ಅವರೇ ಸ್ಟಡಿ ಮಾಡಿದ್ದೀನಿ ಇವತ್ತು. ಸೊ ಫಸ್ಟ್ ನಾನು ಮ್ಯಾಥ್ಸ್ ಸ್ಟಾರ್ಟ್ ಮಾಡಿದ್ದು ಸ್ಟ್ರೈಟ್ ಲೈನ್ ಲೆಸನ್. ಫಸ್ಟ್ PU ಟೆಕ್ಸ್ಟ್ ಬುಕ್ ಸ್ಟ್ರೈಟ್ ಲೈನ್ ಲೆಸನ್ನ ಸ್ಟಾರ್ಟ್ ಮಾಡಿದೆ. ಸ್ಟ್ರೈಟ್ ಲೈನ್ ಲೆಸನಲ್ಲಿ ಯಾವ್ದು ಇಂಪಾರ್ಟೆಂಟು ಅಂತ ನೋಡ್ಕೊಳ್ಳಿ. ಸೊ ಮೇಯ್ನಾಗಿ ಬಂದಲ್ಲಿ ನಮಗೆ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್, ಕೋಆರ್ಡಿನೇಟ್ ಪಾಯಿಂಟ್ಸ್ ಡಿವೈಡ್ ದ ಲೈನ್ ಸೆಗ್ಮೆಂಟ್. ಇಫ್ m equal to n, what about the midpoint? How to find out the midpoint? That is the important point. And area of the triangle, and area of the triangle is 0, then line is what? Line is called a collinear line. ಸೊ ಇದೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ಸ್ಗಳು, ಅದನ್ನೆಲ್ಲ ಓದ್ತಾ ಹೋಗಿ. ಹಾಗೆ ನೆಕ್ಸ್ಟ್ ಬಂದು ಲೈನ್ಸ್ ಪ್ಯಾರಲಲ್ ಟು ಈಚ್ ಅದರ್, ದೆನ್ ದೇರ್ ಇನ್ಕ್ಲೈನ್ಸ್ ಆ್ಯಂಗಲ್ಸ್ ಆರ್ ಈಕ್ವಲ್. ವಾಟ್ ಆರ್ ದ ಇನ್ಕ್ಲೈನ್ಡ್ ಆ್ಯಂಗಲ್ಸ್? ಇಸ್ ನಥಿಂಗ್ ಬಟ್ m1 equal to m2 means slope. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್. ಟ್ಯಾನ್ ಆಲ್ಫಾ ಈಕ್ವಲ್ ಟು ಟ್ಯಾನ್ ಬೀಟಾ. ಸೊ ಇದು ಸ್ಟ್ರೈಟ್ ಲೈನ್ ಕಂಪ್ಲೀಟ್ ಮಾಡೋದ್ರೆ ನಾನು ಬಂದಿದ್ದು ಯೂಟ್ಯೂಬಲ್ಲಿ ಎಜುಕೇಷನ್ ಸೈಕಾಲಜಿನ ನೋಡ್ತಾ ಹೋದೆ. ಎಜುಕೇಷನ್ ಸೈಕಾಲಜಿ ಬಂದು KM ಸುರೇಶ್ ಅವ್ರದ್ದು ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇವ್ರ ಬುಕ್ಸು ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಬುಕ್ಸ್ ಪಬ್ಲಿಷ್ ಇನ್ನೂ ಮಾಡಿಲ್ಲ. ಸೊ ಮಾಡಿರೋದೆಲ್ಲ ಆಲ್ರೆಡಿ ಖಾಲಿಯಾಗಿದೆಯಂತೆ, ಇನ್ನೂ ವೆಯ್ಟ್ ಮಾಡ್ತಿದ್ದಾರೆ. ಸೊ ಈವನ್ ಆನ್ಲೈನಲ್ಲೂ ಸಿಗ್ತಿಲ್ಲ, ಇವನ್ ಬುಕ್ ಸ್ಟೋರ್ಸಲ್ಲೂ ಸಿಗ್ತಿಲ್ಲ. ಬಟ್ ತುಂಬ ಚೆನ್ನಾಗಿದೆ. ಬಟ್ ಇವ್ರ ಯೂಟ್ಯೂಬ್ ಚಾನಲ್ ಏನಂದರೆ ಇವರು ಕಂಪ್ಲೀಟಾಗಿ ಟೆಟ್ಟು, GPSTR, PSTR, HSTRಗೆಲ್ಲ ಒಂದೇ ಕ್ಲಾಸ್ನ ಅಪ್ಲೋಡ್ ಮಾಡಿದ್ದಾರೆ. ಸೊ ಬಟ್ ಅದು ಎಲ್ಲ ಎಕ್ಸಾಮ್ಸ್ಗೂ ಯೂಸ್ ಆಗುತ್ತೆ, HSTRಗೂ ಯೂಸ್ ಆಗೋದ್ರಿಂದ ನಾನು ಇದು ನೋಡ್ತಾ ಹೋಗಿ ಹಾಗೆ ಕೀ ಪಾಯಿಂಟ್ಸ್ ಮಾಡ್ಕೊಳ್ತಾ ಹೋದೆ. ಸೊ ನೀವು ಕೂಡ ನೋಡ್ಬೋದು, ಇಲ್ಲಿ ಎಲ್ಲ ರೀತಿಯಾಗಿ ಪಿನ್ ಟು ಪಾಯಿಂಟ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬ ಎಲ್ಪ್ ಆಗುತ್ತೆ. ಹಾಗೆ ಎಜುಕೇಷನ್ ಸೈಕಾಲಜಿನ ತಿಳ್ಕೊಳ್ಳೋದ್ರಿಂದ ನಮಗೆ ಟೀಚಿಂಗ್ ಫೀಲ್ಡ್ಗೆ ಯಾವ್ಯಾವ ಥರ ಎಲ್ಪ್ ಆಗುತ್ತೆ ಅನ್ನೋದನ್ನು ಕೂಡ ಇವರಿಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು ಈಸಿಯಾಗಿ. ಸೊ ನೆಕ್ಸ್ಟ್ ಬಂದು ನಾನು ಓದಿದ್ದು, ಸೊ ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ದು ಕಂಪ್ಯೂಟರ್ ನಾಲೆಡ್ಜ್, ಜನ್ರೇಷನ್ ಆಫ್ ಕಂಪ್ಯೂಟರ್. ಜನ್ರೇಷನ್ ಆಫ್ ಕಂಪ್ಯೂಟರ್ ಬಂದು ಜನ್ರೇಷನ್ ಏನೇನು ಅಂತ ನೋಡ್ತಾ ಹೋದೆ. ಗೊತ್ತಿರೋಗೆ ಟೋಟಲ್ 5 ಜನ್ರೇಷನ್ ಇದೆ. 5 ಜನ್ರೇಷನ್ ಯಾವಾಗ ಎಸ್ಟಾಬ್ಲಿಷ್ ಮಾಡಿದ್ರು, ಯಾವ ಥರ ಟೈಪ್ ಮಾಡಿದ್ರು, ಅದ್ರ ಮೆಮೊರಿ ಯಾವ ಥರ ಯೂಸ್ ಮಾಡ್ತಾರೆ ಅನ್ನೋದನ್ನು ಇದರಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನು ಇನ್ನು ಡೀಟೇಲಾಗಿ ಓದಿ ನಾನು ಇದನ್ನ ಎರಡನೇ ಸಲ ರಿವಿಷನ್ ಮಾಡ್ತಿರೋದು. ಬಿಕಾಸ್ ಇದರಲ್ಲಿ ನನಗೆ ಪೇಪರ್ 1ಅಲ್ಲಿ ಮಾರ್ಕ್ಸ್ನ ಯೂಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ನೀವು ಕೂಡ ಅದೇ ಥರ ಫಾಲೋ ಮಾಡಿ. ಹಾಗೆ ನೆಕ್ಸ್ಟ್ ಎಗೇನ್ ನಾನು ಸ್ಟಾರ್ಟ್ ಮಾಡಿದ್ದು ಮ್ಯಾಥ್ಸು ಕೋನಿಕ್ ಸೆಕ್ಷನ್. ನೆಕ್ಸ್ಟ್ ಚಾಪ್ಟರ್ ನೋಡಿದೆ. ಕೋನಿಕ್ ಸೆಕ್ಷನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವ ಪಾಯಿಂಟ್ಸ್ಗಳು ತುಂಬ ಇದೆ. ನಮ್ಗೆ ಗೊತ್ತಿರೋ ಹಾಗೆ ಕೋನಿಕ್ ಸೆಕ್ಷನಲ್ಲಿ ನಮಗೆ ಸೊ ಸರ್ಕಲ್ ಆಗಿರ್ಬೋದು, ಎಲಿಪ್ಸ್ ಆಗಿರ್ಬೋದು, ಪ್ಯಾರಾಬೋಲಾ, ಹೈಪರ್ಬೋಲಾ, ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಫಾರ್ಮುಲಾಗಳು ತುಂಬ ಹೆಲ್ಪ್ ಆಗುತ್ತೆ. ಅದನ್ನೆಲ್ಲ ನಾವು ಕೀ ಪಾಯಿಂಟ್ ಮಾಡ್ಕೊಳ್ತಾ ಹೋಗಬೇಕು. ತುಂಬ ಪ್ರತಿಯೊಂದು ಲೈನು ಬಿಡೋಕೆ ಹೋಗ್ಬಿಡಿ. ಕೋನಿಕ್ ಸೆಕ್ಷನ್ ಲೆಸನಲ್ಲಿ ಒಂದೊಂದು ಲೈನು ಓದ್ತಾ ಹೋಗಿ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ತುಂಬ ಒಂದೊಂದು ಲೈನ್ ಹಾಗೆ ಬ್ಲೂ ಲೈನಲ್ಲಿ ಕೊಟ್ಟಿರೋ ನೋಟ್ ಪಾಡನ್ನು ತುಂಬ ಯೂಸ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಎಗೇನ್ ನಾನು ಓದಿದ್ದು ಎಜುಕೇಷನ್ ಸೈಕಾಲಜಿ. ಅನದರ್ ಯೂಟ್ಯೂಬ್ ಚಾನಲ್ನ ನೋಡಿದೆ. ಅದರಲ್ಲಿ ನಮಗೆ ಟಾಪಿಕ್ ಕೊಟ್ಟಿರಲಿಲ್ಲ, MCQ ಟೈಪ್ ಕೊಟ್ಟಿದ್ರು. MCQ ಟೈಪ್ನ ಅವರೇ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಅದು ಜಸ್ಟ್ ಕೇಳಿಸ್ಕೊಳ್ತಾ ಹೋದೆ ಅಷ್ಟೇ. ಅದೇನು ನೋಡ್ಪಾಟೇನು ಮಾಡ್ಕೊಳ್ಳಿಲ್ಲ. ಬಟ್ ಎಷ್ಟಾಗುತ್ತೆ ಅಷ್ಟು ಪೇಪರ್ 1 ಟ್ರೈ ಮಾಡ್ತಿದ್ದೀನಿ. ಹಾಗೆ ಬಂದು ನಾನು ನಿನ್ನೆ ಮೆಂಟಲ್ ಎಬಿಲಿಟಿದು ಒಂದು 10 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ತೋರಿಸಿದ್ದೀನಿ. ಅದರಲ್ಲಿ ಒಂದು ಇಂಪಾರ್ಟೆಂಟ್ 2007ಅಲ್ಲಿ ರಿಪೀಟ್ ಆಗಿರೋ ಕ್ವಶನ್ನು ಕೂಡ ಮಾಡಿ ತೋರಿಸಿದ್ದೀನಿ. ಸೀಕ್ವೆನ್ಸ್ ಅಂಡ್ ಸೀರೀಸ್. ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹೋಗಿ ವಾಚ್ ಮಾಡಿ ಫ್ರೆಂಡ್ಸ್.